ಗಣೇಶೋತ್ಸವದ ಸಂದರ್ಭದಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಮೆರವಣಿಗೆಯ ವೇಳೆ ಲಾರಿ ಹರಿದ ಪರಿಣಾಮ 7 ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಹಾಸನ ಹಾಗೂ ಹೊಳೆನರಸೀಪುರ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಸನ ಹಾಗೂ ಹೊಳೆನರಸೀಪುರದ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ದುರಂತ ಇದು. ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಬಳಿ ಭೀಕರ ದುರಂತ ಸಂಭವಿಸಿದೆ. ಗಣೇಶ ವಿಸರ್ಜನೆ ಮೆರವಣಿಗೆಯ ಸಂದರ್ಭದಲ್ಲಿ ಏಕಾಏಕಿ ಲಾರಿ ಹರಿದಿದೆ. ಸದ್ಯ ಸ್ಥಳಕ್ಕೆ ಹಾಸನ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ. ಅದೊಂದು ಕಡೆ ಸಾವಿನ ಸಂಖ್ಯೆ ಏರಿಕೆಯಾಗುವಂತ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ. ಮೆರವಣಿಗೆ ಮಾಡುವಂತ ಸಂದರ್ಭದಲ್ಲಿ ನಡೆದಿರುವಂತಹ ದುರಂತ ಇದು. ಭೀಕರ ದುರಂತಕ್ಕೆ 7 ಮಂದಿ ಜೀವ ಬಿಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಒಂದ್ ಕಡೆ DJ ಹಾಡಿಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಲ್ಲಿದ್ದಂಥ ಎಲ್ಲರೂ ಕೂಡ. ಆಮೇಲೆ ಆ ಕಡೆ ಹೆದ್ದಾರಿಯಲ್ಲಿ ಹೋಗ್ತಾ ಇದ್ದಂಥ ಲಾರಿ ಏನಿದೆ ಅದು ಬೈಕ್ ಏನೋ ಅಡ್ಡ ಬಂತು. ಆ ಬೈಕ್ನ ಅವಾಯ್ಡ್ ಮಾಡೋದಕ್ಕೆ ಆತ ರೈಟ್ ಟರ್ನ್ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥವರ ಮೇಲೆ ಲಾರಿ ಹರಿದಿದೆ. ಪರಿಣಾಮ 7 ಮಂದಿ ಅಲ್ಲೇ ಸಾವನ್ನಪ್ಪಿದ್ದಾರೆ ಸ್ಥಳದಲ್ಲಿ. ಮತ್ತೊಂದು ಕಡೆ 15ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾದಂಥ ಗಾಯ ಆಗಿದೆ. ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಸಹಜವಾಗಿ ಗಣೇಶ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಮೆರವಣಿಗೆ ಮಾಡಬೇಕಾದ್ರೆ ಜನರು ಹೇಗೆ ನಿಂತಿರ್ತಾರೆ, ಹೇಗೆ ಅದನ್ನು ಎಂಜಾಯ್ ಮಾಡ್ತಾ ಇರ್ತಾರೆ, ಅದೆಲ್ಲ ಕೂಡ ನಾವು ಗಮನಿಸಿರ್ತೀವಿ. ಬಟ್ ಆದರೆ ಇಲ್ಲಿ ಗೊತ್ತಾಗ್ತಾ ಇರುವಂಥ ವಿಚಾರ ಅಂತ ಅಂದರೆ ಬೈಕ್ ಅಡ್ಡ ಬಂದಿದೆ, ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೋಗಿ ಈ ಒಂದು ದುರಂತ ನಡೆದಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಚೇತನ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಚೇತನ್, ಈ ಇನ್ಸಿಡೆಂಟು ಬೈಕ್ ಏನೋ ಅಡ್ಡ ಬಂತು, ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೋಗಿ ಈ ದುರಂತ ನಡೆದಿದೆ ಅಂತೇಳಿ ಗೊತ್ತಾಗ್ತಾ ಇದೆಯಲ್ಲ, ಏನು ನಡೀತು ಎಕ್ಸಾಕ್ಟ್ಲಿ ಅಲ್ಲಿ? ಎಸ್ ಪ್ರಭು, ಏನು ಗಣಪತಿ ವಿಸರ್ಜನೆ ಮಾಡುವಂತಹ ವೇಳೆಯಲ್ಲಿ ಈ ತರದ ಒಂದು ಘನಘೋರ ದುರಂತ ಸಂಭವಿಸಿರೋಂಥದ್ದು. ಏನು ಕ್ಯಾಂಟರ್ ವೆಹಿಕಲ್ ಏನಿದೆ, ಆ ವೆಹಿಕಲ್ ಅಂದ್ರೆ ಆ ಸ್ಥಳದಲ್ಲಿ ಇದ್ದಂತ ಅಂದ್ರೆ ಗಣಪತಿ ವಿಸರ್ಜನೆ ವೇಳೆ ಆ ಭಕ್ತರ ದಂಡೆ ಹರಿದಿರುತ್ತೆ. ಏನು ಹಾಸನ ಮತ್ತೆ ಒಳನರಸೀಪುರ ಮಾರ್ಗವಾಗಿರುವಂತಹ ಹೆದ್ದಾರಿ ಏನಿದೆ, ಅಲ್ಲಿ ಆ ಮೊಸಳೆ ಹೊಸಹಳ್ಳಿ ಎನ್ನುವಂತಹ ಆ ಗ್ರಾಮ ಏನಿದೆ, ಅಲ್ಲಿ ಗಣಪತಿ ವಿಸರ್ಜನೆ ಮಾಡ್ಲಿಕ್ಕೆ 100ಕ್ಕೂ ಹೆಚ್ಚು ಅಂದ್ರೆ ಆ ಸುತ್ತಮುತ್ತಲಿನ ಭಕ್ತರೆಲ್ಲ ಸೇರಿರ್ತಾರೆ. ಈ ವೇಳೆಯಲ್ಲಿ ಅಂದ್ರೆ ಕ್ಯಾಂಟರ್ ಗಾಡಿ ಏನಿರುತ್ತೆ, ಆ ವೆಹಿಕಲ್ ಏನಿರುತ್ತೆ, ಅದು ಆ ಭಕ್ತರ ಮೇಲೆ ಹರಿದಿರ್ತಕ್ಕಂಥದ್ದು. ಅಂದ್ರೆ ಆ ವೆಹಿಕಲ್ ಏನಿದೆ ಅದು ಆ ಬ್ರೇಕ್ ಫೇಲ್ಯೂರ್ ಆಗಿತ್ತಾ, ಅಥವಾ ಆತ ಏನ್ ಡ್ರೈವರ್ ಏನಿದ್ದಾನೆ ಆತ ಪಾನಮತ್ತನಾಗಿದ್ನ, ಅಥವಾ ಯಾವ ಕಾರಣಕ್ಕೋಸ್ಕರ ಈ ಘಟನೆ ನಡೆದಿರೋ ಅಂತದ್ದು. ಅಂದ್ರೆ ಪ್ರಾಥಮಿಕವಾಗಿ ಗೊತ್ತಾಗ್ತಿರೋದೇನಂತ ಅಂದ್ರೆ ಒಂದು ಬೈಕ್ ಅಡ್ಡ ಬರುತ್ತೆ, ಅದನ್ನ ತಪ್ಪಿಸ್ಲಿಕ್ಕೆ ಹೋಗಿ ಈ ತರದ ಒಂದು ಘನಘೋರ ದುರಂತ ಸಂಭವಿಸಿರೋದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯಾವೆಲ್ಲ ಕಾರಣಗಳಿಗಾಗಿ ಈ ತರದ ಒಂದು ಈ ಏನು ಅಪಘಾತ ಇದೆ, ಈ ತರದ್ದು ನಡೆದಿರೋದು ಅನ್ನೋದನ್ನ ತನಿಖೆಯಿಂದ ಗೊತ್ತಾಗ್ಬೇಕಾಗಿದೆ. ಸದ್ಯಕ್ಕೆ ಆ ಬೈಕ್ ನ ತಪ್ಪಿಸ್ಲಿಕ್ಕೆ ಹೋಗಿ ಈ ತರದೊಂದು ಘನಘೋರ ದುರಂತ ಆಗಿರ್ತಕ್ಕಂಥದ್ದು. ಏನು ಈ ಸ್ಥಳದಲ್ಲಿ 4ಕ್ಕೂ ಹೆಚ್ಚು ಸಾವನ್ನಪ್ತಾರೆ. ಜೊತೆಗೆ ಆಸ್ಪತ್ರೆಗೆ ದೇಹಗಳನ್ನ ಅಂದ್ರೆ ಏನು 15ಕ್ಕೂ ಹೆಚ್ಚು ಗಾಯಾಳುಗಳಿರ್ತಾರೆ, ಅವ್ರನ್ನ ರವಾನೆ ಮಾಡ್ಬೇಕಾದ್ರೆ 3 ಜನ ಅಂದ್ರೆ ಒಟ್ಟು 7 ಜನ ಸಾವನ್ನಪ್ಪಿರೋಂಥದ್ದು. ಒಟ್ಟು 15ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯವಾಗಿರ್ತಕ್ಕಂಥದ್ದು.
ಸದ್ಯ ಅವ್ರನ್ನ ಹಾಸನದ ಆಸ್ಪತ್ರೆ ಅಂದ್ರೆ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ಈಗಾಗಲೇ ರವಾನೆ ಮಾಡಲಾಗಿದೆ. ಸದ್ಯಕ್ಕೆ ಸ್ಥಳಕ್ಕೆ ಹಾಸನದ ಗ್ರಾಮಾಂತರ ಪೊಲೀಸರು ಜೊತೆಗೆ ಗೊರೂರಿನ ಪೊಲೀಸರು ಕೂಡ ಅಲ್ಲಿಗೆ ದೌಡಾಯಿಸಿರ್ತಕ್ಕಂಥದ್ದು. ಏನು ಘಟನೆ ನಡೆದಿದೆ ಆ ಘಟನಾ ಸ್ಥಳಕ್ಕೆ ಪೊಲೀಸರು ಕೂಡ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಏನು ಗಣಪತಿ ವಿಸರ್ಜನೆ ಮಾಡುವಂತಹ ಸಮಯದಲ್ಲಿ ಮೆರವಣಿಗೆ ಹೋಗ್ತಿರುತ್ತೆ. ಅಂದ್ರೆ 4 ಪಥದ ರಸ್ತೆ, ಅಂದ್ರೆ ಹಾಸನ ಮತ್ತೆ ಒಳನರಸೀಪುರದ ಏನು ಹೆದ್ದಾರಿ ಇದೆ ಇದು 4 ಪಥದ ರಸ್ತೆ. ಅದರಲ್ಲಿ ಒಂದು ಭಾಗದಲ್ಲಿ ಗಣಪತಿಯನ್ನ ಮೆರವಣಿಗೆ ಮಾಡ್ಲಾಗ್ತಿರುತ್ತೆ. ಇನ್ನೊಂದು ರಸ್ತೆಯಲ್ಲಿ ಅಂದ್ರೆ 2 ವೇ, ಅಂದ್ರೆ ಒಂದೇ ಬದಿಯಲ್ಲಿ ಎರಡೂ ಕಡೆಯ ವಾಹನಗಳು ಸಂಚಾರವನ್ನ ಮಾಡ್ತಿರ್ತವೆ. ಇಂತಹ ಸಮಯದಲ್ಲಿ ಈ ಕ್ಯಾಂಟರ್ ಏನಿದೆ, ಕಂಟೈನರ್ ಏನಿದೆ, ಇದು ಡಿವೈಡರ್ಗೆ ಗುದ್ದಿ ಅದ ನಂತರ ಡಿವೈಡರ್ನ ಹಾರಿ ಆ ಬದಿಯಲ್ಲಿ ಅಂದ್ರೆ ಆ ಪಕ್ಕದ ಬದಿಯಲ್ಲಿ ಏನು ಗಣೇಶನ ಮೆರವಣಿಗೆ ಏನ್ ನಡೀತಾ ಇರುತ್ತೆ ಆ ಸ್ಥಳಕ್ಕೆ ಹೋಗಿ ಈ ಕಂಟೈನರ್ ಏನಿದೆ ಇದು ಗುದ್ದಿ 4 ಜನರು ಸ್ಥಳದಲ್ಲೇ ಸಾವನ್ನಪ್ಪಿರ್ತಕ್ಕಂಥದ್ದು. ಈಗಾಗಲೇ ಸಾವಿನ ಸಂಖ್ಯೆ 7ಕ್ಕೆ ಏರಿದೆ. ಇನ್ನು 15 ಜನರಿಗೆ ಗಂಭೀರ ಗಾಯವಾಗಿರೋಂಥದ್ದು. ಇನ್ನು ಸಾವಿನ ಸಂಖ್ಯೆ ಹೆಚ್ಚಬಹುದು ಆ ಒಂದು ಸಂಖ್ಯೆ ಇರತಕ್ಕಂಥದ್ದು. ಯಾಕೆಂದ್ರೆ ಗಂಭೀರವಾಗಿ 15ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾಗಿ ಗಾಯವಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಅವ್ರನ್ನ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿರೋಂಥದ್ದು ಪ್ರಭು. ಈಗ ಚೇತನ್, ಬಹುಶಃ ಈಗ ನಾರ್ಮಲ್ ಟೈಮಲ್ಲಿ ಏನಾದರೂ ಈ ಥರದ್ದು ಎಡವಟ್ಟಾಗಿದ್ದರೆ ಬಹುಶಃ ಅಲ್ಲಿದ್ದಂಥವರಿಗೆ ಜೀವ ಉಳಿಸ್ಕೊಳ್ಳೋದಕ್ಕೆ ಓಡೋದು ಏನೋ ಒಂದು ಟ್ರೈ ಮಾಡ್ತಾಯಿದ್ರು. ಬಟ್ ಅಲ್ಲಿ ಎಲ್ಲ ಡಿ ಜೆ ಸೌಂಡಲ್ಲಿ ಮಗ್ನರಾಗಿದ್ರು, ಸ್ಟೆಪ್ಸ್ಗಳು ಹಾಕ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು. ಆಲ್ ಆಫ್ ಎ ಸಡನ್ ಈಗ ಡ್ರೈವರ್ ಏನಿದ್ದಾನೆ ಆತ ಏನಾದರೂ ಪಾನಮತ್ತನಾಗಿದ್ನ, ಹೇಗೆ ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಗೊತ್ತಾಗಿದೆಯಾ ಚೇತನ್? ಎಸ್ ಪ್ರಭು, ಆತ ಪಾನಮತ್ತನಾಗಿದ್ನ ಅಥವಾ ಆ ವೆಹಿಕಲ್ ಏನಿದೆ, ಕಂಟೈನರ್ ಏನಿದೆ ಅದಕ್ಕೆ ಬ್ರೇಕ್ ಡೌನ್ ಆಗಿತ್ತಾ ಅಥವಾ ಬ್ರೇಕ್ ಫೇಲ್ಯೂರ್ ಆಗಿತ್ತಾ, ಈ ಯಾವೆಲ್ಲ ಕಾರಣಗಳಿಗೆ ಈತ ಈ ತರದ ಒಂದು ಅಪಘಾತವನ್ನ ಎಸಗಿರೋದು ಸದ್ಯಕ್ಕೆ ತಿಳಿದು ಬಂದಿಲ್ಲ. ಆದ್ರೆ ಆ ಬೈಕ್ ಅಡ್ಡ ಬಂತು, ಆ ಬೈಕ್ ನ ತಪ್ಪಿಸ್ಲಿಕ್ಕೆ ಹೋಗಿ ಈ ತರದ ಒಂದು ಅಪಘಾತ ಆಗಿರತಕ್ಕಂಥದ್ದು ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇದೆ. ಆದ್ರೆ ಹೆಚ್ಚಿನ ಮಾಹಿತಿ ಏನು ಆತನ ವಿಚಾರಣೆ ಬಳಿಕ, ಅಂದ್ರೆ ಈಗಾಗ್ಲೇ ಆತ ಪಾನಮತ್ತನಾಗಿದ್ನ ಅಥವಾ ಬ್ರೇಕ್ ಫೇಲ್ಯೂರ್ ಇಂದ ಹಿಂಗ ಆಯ್ತಾ, ಈ ತರದ ಯಾವುದೇ ಮಾಹಿತಿ ಈಗ ಸದ್ಯಕ್ಕೆ ಸಿಕ್ಕಿಲ್ಲ ಪ್ರಭು. ಒಟ್ಟಾರೆಯಾಗಿ 7 ಜನರ ಒಂದು ಸಾವಿನ ಸಂಖ್ಯೆ 7ಕ್ಕೆ ಏರತಕ್ಕಂಥದ್ದು. 15ಕ್ಕೂ ಹೆಚ್ಚಿನ ಭಕ್ತರಿಗೆ ಅಂದ್ರೆ ಹೆಚ್ಚಿನ ಜನರಿಗೆ ಗಂಭೀರವಾಗಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಅವ್ರನ್ನ ಹಾಸನದ ಆಸ್ಪತ್ರೆಗೆ ರವಾನೆ ಮಾಡಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.